ಗುರುತಿಸ್ತೇವೆ. ಇದು ದೂರದ ಅಳತೆ 8 ಕಿಲೋಮೀಟರ್. ಆದರೆ 12ನೇ ಶತಮಾನದಿಂದ 20ನೇ ಶತಮಾನದಲ್ಲಿ ಭಾರತ ಮಾತೆಗೆ ಒದಗಿ ಬರುವ ಪ್ರಸಂಗಗಳನ್ನು ಶರಣರು 12ನೇ ಶತಮಾನದಲ್ಲಿ ಕಂಡುಕೊಂಡು ವಚನಗಳಲ್ಲಿ ಹಾಡಿದರು. ಆ 4 ವಚನಗಳ ಒಂದು ಸಾಲನ್ನು ತಮ್ಮೊಂದಿಗೆ ಇಡಬೇಕು. ಇದು ನೀಲಲೋಚನೆ ಅಮ್ಮವರು ಮತ್ತು ಕಲ್ಯಾಣಮ್ಮನವರು ಬರುವಂಥ ವಚನಗಳು. ಸಂಕ್ಷಿಪ್ತವಾಗಿ ತಗೋತೀನಿ. ಹಿಂದೆ 10 ಮುಂದೆ 11. ಚಂದ್ರನ ಗುಡಿ ಕಟ್ಟಿ ಹುಣ್ಣಿಮೆ ಅಮಾವಾಸ್ಯೆಗಳು ಒಂದಾದ ದಿನ, ಸೂರ್ಯಚಂದ್ರರಿಗೆ ಗ್ರಹಣವಾದ ದಿನ, ಕನಕ ಧ್ವಜ ಹಿಡಿದು ಚನ್ನಬಸವನ್ನು ಉದಯಿಸುವಂತೆ ಒಂದು ವಚನಗಳ ಒಂದು ಸಮೂಹ ಬಂತು. ಒಂದೊಂದೊಂದು ಸಾಧನೆ ಏನಿದರ ಅರ್ಥ? ಅಕಸ್ಮಾತ್ ವಿಜ್ಞಾನ ಕ್ರಾಂತಿ, 3ನೇ ಕಣ್ಣು, ಶಿವಯೋಗ, ಈ ವೈಜ್ಞಾನಿಕ ವಿಷಯಗಳು, ಸುಳ್ಳು, ಕಟ್ಟುಕತೆ, ಪೌರಾಣಿಕ ವಿಷಯಗಳಾದರೆ 12ನೇ ಶತಮಾನದಲ್ಲಿ ಈ ಶಬ್ದ ಪ್ರಯೋಗ ಶರಣರು ಮಾಡಿದ್ರೆ ಈ 20ನೇ ಶತಮಾನಕ್ಕೆ ಅವ್ರಿಗೆ ಏನು ಅರ್ಥವನ್ನು ಕೊಡ್ತಾರೆ ಇದನ್ನು ನೋಡಿದರೆ ಹಿಂದೆ 10 ಮುಂದೆ 11. ಇದರ ಅರ್ಥ 1, 9, 10, 4, 7, 11, 1947. ಎರಡನೇದು ಚಂದ್ರನ ಗುಡಿ ಕಟ್ಟಿ ಅಂತ ಬಂತು. ಪಾಕಿಸ್ತಾನದ ಧ್ವಜದ ಮೇಲೆ ಚಂದ್ರನವನ್ನು ಗುರುತಿದೆ. ಗುಡಿ ಕಟ್ಟುವುದು ಇದರ ಅರ್ಥ ಹೊಸದಾಗಿ ಆರಂಭ ಮಾಡೋದು. ಬ್ರಿಟಿಷರು ಮತ್ತೆ ಕ್ರಮ ಮಾಡಿದ್ದಾರೆ. ಪಾಕಿಸ್ತಾನದ ಉದ್ಭವ ಆಗುವವರೆಗೂ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬಾರದು ಅಂತ ನಾವು ಠರಾವು ಮಾಡಿದ್ರು. ಅಲ್ಲಿವರೆಗೂ ಮುಂದಕ್ಕೆ ಬಂದರು. ಇದನ್ನು 12ನೇ ಶತಮಾನದಲ್ಲಿ ಶರಣರಿಗೆ. 3ನೇದು ಹುಣ್ಣಿಮೆ ಅಮಾವಾಸ್ಯೆಗಳು ಒಂದಾದ ದಿನ ಅಂತ ಬಂತು. ಅವತ್ತು ನಾಗರ ಅಮಾವಾಸ್ಯೆ ಇತ್ತು, ಆಗಸ್ಟ್ 14. ನಾಗರ ಅಮಾವಾಸ್ಯೆ 15ನೇ ತಾರೀಕು ಬೆಳಿಗ್ಗೆ, ಅಂದರೆ ಒಂದೇ ಒಂದು ಸೆಕೆಂಡಿಗೆ ಹುಣ್ಣಿಮೆ ಆಗಿ ಶರಣರಿಗೆ. ಅದು ಲೌಕಿಕ ಹುಣ್ಣಿಮೆ, ಭೌಗೋಳಿಕ ಹುಣ್ಣಿಮೆ